ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ 8. ಅಮ್ಮ ಎಂದು ಆರ್ನವ್ ಕರೆದರೂ ಆಕೆ ತಿರುಗಲಿಲ್ಲ. ಕಾರಣ ಹೇಳದೆ ಆಕೆಯನ್ನು ಪಕ್ಕಕ್ಕೆ ಸರಿಸಿದ್ದ. ಆತನನ್ನೇ ಹಿಂದಿರುಗಿ ನೋಡಿದ್ದರು. ಅವ ಉತ್ತರಿಸಲಿಲ್ಲ. ಸೀದಾ ಹೋಗಿ ಕಡಲೂರವರ ಕಾರಿನ ಬಾಗಿಲು ತೆರೆದ. ಸುಮ್ಮನೆ ಆಕೆ ದುಮುಗುಡುತ್ತಾ ಕುಳಿತವರು, ಬನ್ನಿ ನಕ್ಷತ್ರ ಅನ್ನಲ ಕೋಪದಲ್ಲಿ ಕರೆದಿದ್ರು. ದೊಡ್ಡಮ್ಮನಿಗೆ ಎದುರಾಡುವ ಧೈರ್ಯವಿಲ್ಲ ನಕ್ಷತ್ರಳಿಗೆ. ಅಣ್ಣನ ಮುಖವೊಮ್ಮೆ ಅಕ್ಕನ ಮುಖವೊಮ್ಮೆ ನೋಡಿ ಹೋಗಿ ಕಡಲು ಪಕ್ಕ ಕುಳಿತಳು. ಅನಲ ಕೈಕಟ್ಟಿ ಅಣ್ಣನೊಂದಿಗೆ ನಿಂತಳು. ಅಲ್ಲಿಗೆ ಬರುವುದಿಲ್ಲವೆನ್ನುವ ಅರ್ಥವೇ ಎಂಬುದು ಅರಿವಾಯಿತು ಕಡಲೂರವರಿಗೆ. ಡ್ರೈವರ್ಗೆ ಹೋಗಲು ತಿಳಿಸಿದ್ಲು. ಆರ್ನ, ಅಮ್ಮನನ್ನು ಯಾಕೆ ಪಕ್ಕಕ್ಕೆ ಸರಿಸಿದ್ದು? ಅದಕ್ಕೆ ಕಾರಣ ಹೇಳ್ಬೋದಿತ್ತಲ್ವಾ? ಸದಾ ಯಾವ ವಿಷಯ ಅವಳಿಂದ ಮುಚ್ಚಿಡ್ತಿದ್ಯೋ ಅದನ್ನು ನೇರವಾಗಿ ಅವಳಿಗೆ ಹೇಳು. ಅನಲ ಹೇಳುತ್ತಲೇ ಇದ್ರೂ ಆಕೆಯ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದ ಆರ್ನವ್ ತನ್ನ ಕಾರಿನ ಬಳಿ. ನಾನು ಏನು ಹೇಳಿದರೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಅಮ್ಮ ಇಲ್ವಲ್ಲ ಅಮ್ಮು, ನಾನೇನು ಮಾಡಲಿ? ಕಾರು ಶುರು ಮಾಡುತ್ತಲೇ ಹೇಳಿದ್ದ. ಆತನ ಮುಖದಲ್ಲಿ ಅಮ್ಮ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನುವ ನೋವಿಗಿಂತ ಎಂಥದೋ ಆತಂಕವೇ ಎದ್ದು ಕಾಣುತ್ತಿತ್ತು. ನಿಜ ಹೇಳ್ತೀನಿ, ನಿಮ್ಮಿಬ್ಬರಿಂದ ಮನೆಯಲ್ಲಿ ನೆಮ್ಮದಿ ಎನ್ನುವುದೇ ಕಾಣೆಯಾಗಿದೆ. ಮನೇಲಿರುವುದಕ್ಕಿಂತ ಎಲ್ಲಾದರೂ ದೂರ ಹೋಗೋಣ ಅನ್ನಿಸ್ತಿದೆ. ಕಿರುಚಿದ್ದಳು ಅವನಿಂದ ಸರಿಯಾದ ಉತ್ತರ ಬರೆದಿದ್ದಾಗ. ಎಲ್ಲಿಗೆ ಹೋಗ್ತೀಯಾ? ನಗುತ್ತಲೇ ಕೇಳಿದ್ದ. ಇವಾಗ ತಾನೇ ಟೆನ್ಷನ್ನಲ್ಲಿದ್ದೆ, ಆಗಲೇ ನಕ್ಬಿಡ್ತೀಯ. ಅದು ಹೇಗೆ ನಿನ್ನಿಂದ ಮಾತ್ರ ಸಾಧ್ಯವೇನೋ? ಮೊದಲು ಆರ್ನ ಮನೆಯಲ್ಲಿ ನೆಮ್ಮದಿ ಕರುಣಿಸು ಪ್ಲೀಸ್, ಹೇಳಿದ್ದವಳ ದನಿಯಲ್ಲಿ ಕೋರಿಕೆ ಇತ್ತು. ತಥಾಸ್ತು ಸಹೋದರಿ ಎನ್ನುತ್ತಿದ್ದವನ ಕಾರಿನ ಮುಂದೆ ತನ್ನ ಗಾಡಿ ತಂದು ನಿಲ್ಲಿಸಿದ್ದಳು ಅದಮ್ಯ. ಹೇಯ್, ಇಳಿಯೋ ಕೆಳಗೆ. ಒಳ್ಳೆ ಪೊಲೀಸ್ನವರು ಹೆಲ್ಮೆಟ್ ಹಾಕಿಲ್ಲದವರನ್ನು ಗತ್ತಲ್ಲಿ ನಿಲ್ಲಿಸಲು ಹೇಳುವಂತಿತ್ತು ಆಕೆಯ ವರಸೆ. ಥತ್, ತಂದೆ ಮಗಳಿಬ್ರು ನನ್ನ ಗಾಡಿಗೆ ಅಡ್ಡ ಬರುವವರೇ, ತನ್ನಲ್ಲೇ ಹೇಳಿಕೊಂಡು ಹಣೆ ಉಜ್ಜಿಕೊಂಡ. ಹೇ ಯಾರ್ನ, ಆ ಹುಡುಗಿ ನೋಡು ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದಾಳೆ. ನಮ್ಮ ಗಾಡಿಗೆ ಅಡ್ಡ ಬಂದು ಅವಳನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ. ಕೋಪಗೊಂಡ ಅನಲ ಕೆಳಗಿಳಿದು ಹೋದ್ಲು. ಎರಡೂ ಕೋಪಿಷ್ಟ ಹುಡುಗಿಯರೇ, ಯಾರಿಗೆ ಯಾರು ಕಡಿಮೆ ಇಲ್ಲ. ಇವತ್ತು ಈ ಇಬ್ಬರ ಜಗಳ ನೋಡೋ ಭಾಗ್ಯ ಎಂದುಕೊಂಡ ಆರ್ನವ್ ಅಲ್ಲುಗಾಡದೆ ಸ್ಟೇರಿಂಗ್ ಮೇಲೆ ಬೆರಳುಗಳಿಂದ ಬಡಿಯುತ್ತಲೇ ಪಟ್ಟಾಗಿ ಕುಳಿತುಬಿಟ್ಟ. ಹೇಯ್, ಯಾರು ನೀನು? ಇಳಿಯೋ ಕೆಳಗೆ ಅಂತ ಹೇಳೋಕೆ ಸ್ವಲ್ಪನಾದರೂ ಜ್ಞಾನ ಬೇಡವಾ? ಬೇರೆಯವ್ರ ಬಳಿ ಹೇಗೆ ವರ್ತಿಸಬೇಕೆಂದು ಜೋರು ಮಾಡಿದಳು ಅನಲ. ಹೇಯ್, ಅದನ್ನೆಲ್ಲ ಕೇಳೋಕೆ ನೀನ್ಯಾರು? ಓ, ನೀನು ಅವನ ಗರ್ಲ್ ಫ್ರೆಂಡಾ? ಅದಕ್ಕೆ ಈ ರೀತಿ ವಹಿಸ್ಕೊಂಡು ಮಾತಾಡ್ತಿರೋದು. ಮೊದಲು ಅವನು ಏನು ಗನಂದಾರಿ ಕೆಲಸ ಮಾಡ್ತಿದ್ದಾನಂತ ತಿಳ್ಕೊಂಡು ಆಮೇಲೆ ನನ್ನ ಮೇಲೆ ಜೋರು ಮಾಡು. ಈಕೆಯು ಜೋರಿಗೆ ಹೆದರುವ ಪೈಕಿಯೇ ಅಲ್ಲ ಆಕೆ. ಹಾಂ, ಗೊತ್ತಾಯ್ತು ನಿನ್ನ ಜ್ಞಾನದ ಪರಿಧಿ ಎಷ್ಟೆಂಬುದು. ಗರ್ಲ್ ಫ್ರೆಂಡ್ ಅಂದಾಗಲೇ. ಇಷ್ಟಕ್ಕೂ ಅವನು ಏನು ಕೆಲಸ ಮಾಡಿದ್ರೆ ನಿಂಗೇನು? ಅದು ಅವನಿಷ್ಟ. ಮನೆಯಲ್ಲಿರುವ ನಮಗೆ ಅವ್ನು ಮಾಡೋ ಕೆಲಸದಲ್ಲಿ ಅಸಮಾಧಾನ ಇಲ್ಲ ಅಂದಮೇಲೆ ಊರಲ್ಲಿರೋರೆಲ್ಲರ ಅಭಿಪ್ರಾಯ ಬೇಕಿಲ್ಲ. ಕೋಪದಲ್ಲಿ ಬುಸುಗುಟ್ಟಿ ಹೇಳಿದ್ಲು ಅನಲ. ನಾನು ಸಮಾಜದಲ್ಲಿನ ಒಬ್ಬ ಪ್ರಜೆ. ಸೊ ಸಮಾಜಕ್ಕೆ ಮಾರಕವಾಗುವ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡುವುದು ನನ್ನ ಹಕ್ಕು. ಆಕೆಯ ದಿಟ್ಟ ಉತ್ತರ ಸಹಿಸಲಾಗಲಿಲ್ಲ ಅನಲಾಳಿಗೆ. ಸಮಾಜಕ್ಕೆ ಮಾರಕವಾಗಿರುವುದು ನನ್ನ ಆರ್ನನಲ್ಲ, ಬದಲಾಗಿ ನಿಮ್ಮಂಥ ಪೂರ್ವಗ್ರಹ ಪೀಡಿತ ಜನರಷ್ಟೇ. ಹೋಗೆ ಸುಮ್ಮನೆ, ನಿನ್ನ ಕೆಲಸ ನೀನು ನೋಡ್ಕೊ. ಅಣ್ಣನ ಬಗ್ಗೆ ಹೀಗೆಲ್ಲ ಹೇಳಿದರೆ ಯಾವ ತಂಗಿ ಸಹಿಸ್ತಾಳೆ? ಓ ತಾಯಿ, ನಾನಲ್ಲ ಪೂರ್ವಗ್ರಹ ಪೀಡಿತಳಾಗಿ ಯೋಚಿಸ್ತಾ ಇರೋದು, ನೀನು. ಇಷ್ಟಕ್ಕೂ ನಾನು ಮಾತಾಡೋಕ್ಕೆ ಬಂದಿರೋದು ಅವನ ಹತ್ರ. ಮಧ್ಯೆ ನೀನು ಯಾಕೆ ಬಂದದ್ದು? ಪಕ್ಕಕ್ಕೆ ಸರಿ ಎಂದಾಕೆಯ ಮಾತು ನಖಶಿಖಾಂತ ಉರಿದು ಹೋಗಿತ್ತು ಅನಲಾಳಿಗೆ. ನಿಮ್ಮಂಥ ನಾನ್ಸೆನ್ಸ್ ಜನಗಳ ಜೊತೆ ವಾದ ಮಾಡ್ತಿರೋದೇ ನನ್ನ ತಪ್ಪು. ಗೋ ಟು ಹೆಲ್ ಕಾಲಪ್ಪಳಿಸಿ ಹೇಳಿದಾಕೆ ಹಿಂದಿರುಗಿದಳು. ನಾನ್ಸೆನ್ಸ್ ನೀನು ಒಬ್ಬ ಟೆರರಿಸ್ಟ್ನ ಪ್ರೀತಿ ಮಾಡ್ತಿದ್ಯಲ್ಲ, ಯು ಫೂಲ್. ಮೊದಲು ಸತ್ಯ ತಿಳ್ಕೊ, ಅದಮ್ಯ ಜೋರು ಜೋರಾಗಿ ಹೇಳುತ್ತಿದ್ಲು. ಅವರಿಬ್ಬರ ಮಾತು ವಿಕೋಪಕ್ಕೆ ತಿರುಗಿದ್ದು ಕಂಡು ಆರ್ನವ್ ಅವರತ್ತಿರ ಬಂದು ಅನಲಳನ್ನೇ ಕರೆದುಕೊಂಡು ಹೋದ. ಅನಲ, ಅವರಿಗಂತೂ ಬುದ್ಧಿ ಇಲ್ಲ ಅಂದರೆ ನಿಂಗೂ ಇಲ್ವಾ? ಆತನ ಮಾತು ಕಿವಿಗೆ ಬಿದ್ದದ್ದೇ ಕೆಂಡಾಮಂಡಲವಾದಳು ಅದಮ್ಯ. ಹೇಯ್, ಯಾರ ಬಗ್ಗೆ ಮಾತಾಡ್ತಿದ್ದೀಯಾ ಅನ್ನೋದು ನೋಡ್ಕೊಂಡು ಮಾತಾಡೋ ಆದೇಶಿಸುವಂತಿತ್ತು ಆಕೆಯ ಮಾತಿನ ಧಾಟಿ. ನಾವು ಯಾರಿಗೆ ಏನು ಕೊಡ್ತೀವೋ ವಾಪಸ್ ಅದನ್ನೇ ಬಯಸಬೇಕು ಮಿಸ್ ಅದಮ್ಯ ಸಾಮ್ರಾಟ್. ನೀವು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಿದ್ರೆ ನಾನು ಹಾಗೇ ಮಾತಾಡ್ತಿದ್ದೆ. ನಿಮಗೆ ಇಲ್ಲಿ ವಾದ ಮಾಡೋಷ್ಟು ಸಮಯ ಇರಬಹುದು, ಆದರೆ ನಮಗಿಲ್ಲ ಎಂದವ ಆಕೆ ಮಾತನಾಡುತ್ತಿದ್ದರೂ ಅನಲಳ ಹೆಗಲು ಬಳಸಿ ಕರೆದೊಯ್ದ ಆರ್ನವ್. ನೋಡು, ಅವಳಿಗದೆಷ್ಟು ಕೊಬ್ಬು ನಿಂಗೆ ಗೊತ್ತಾ? ಅವಳು ಯಾಕೆ ನಿನ್ನನ್ನು ಟೆರರಿಸ್ಟ್ ಅಂದಿದ್ದು? ಎಲ್ಲರ ಬಳಿಯೂ ಹೀಗೆ ಕೆಟ್ಟವನಾಗೋಕ್ಕೆ ಯಾಕಿಷ್ಟ ನಿಂಗೆ? ನೀನು ಅಂಥವನಲ್ಲ ಅಂತ ನಂಗೆ ಗೊತ್ತು ಆರ್ನ, ಆದರೆ ಯಾಕೆ ಹೀಗೆ ನಿನ್ನ ತನವನ್ನೇ ಬೇರೆಯ ರೀತಿ ತೋರಿಸಿಕೊಳ್ತಿದೀಯಾ? ಕೋಪಗೊಂಡೆ ಕೇಳಿದ್ಲು. ಗಟ್ಟಿಯಾಗಿ ನಕ್ಕುಬಿಟ್ಟ ಆರ್ನ. ಜಗತ್ತಿನಲ್ಲಿ ಬರೀ ಒಳ್ಳೆಯವರೇ, ಎಲ್ರಿಗೂ ಇಷ್ಟವಾಗುವವರೇ ಯಾರೂ ಇಲ್ಲ ಮೈ ಗರ್ಲ್. ನಿಂಗೆ ಗೊತ್ತಾ, ನಮ್ಮ ಪುರಾಣ ಪ್ರಸಿದ್ಧ ನಾಯಕರು ಕೂಡ ಅದರಲ್ಲಿನ ವಿಲನ್ಗಳಿಗೆ ಇಷ್ಟವಾಗಿಲ್ಲ ಅಂದಮೇಲೆ ನಮ್ಮಂಥವರದೆಲ್ಲ ಯಾವ ಲೆಕ್ಕ? ಆತನ ನಗು ಕಾರಿನ ತುಂಬ ಮಾರ್ಧನಿಸಿತ್ತು. ಬದಲು ನೀಡದೆ ಸುಮ್ಮನೆ ಕುಳಿತು ಬಿಟ್ಟಳು ಅನಲ. ಎಷ್ಟು ಹೇಳಿದರೂ ವ್ಯರ್ಥವೆಂದು ಅರಿವಾಯಿತು ಆಕೆಗೆ.
ಕಂತೆಗೆ ತಕ್ಕ ಬೊಂತೆ ಎನ್ನುವಂತೆ ಆ ಟೆರರಿಸ್ಟ್ಗೆ ತಕ್ಕನಾದ ಮತ್ತೊಂದು ಟೆರರಿಸ್ಟ್ ಸಿಕ್ಕಿದ್ದಾಳೆ. ನನಗೆ ಹೇಗೋ ಮಾತಾಡ್ತಾಳೆ. ಸ್ಟುಪಿಡ್ ಗರ್ಲ್. ಅಜಯ್ ಅಂಕಲ್ಗೆ ಅಥವಾ ನತಾ ಡಿಯರ್ಗೆ ಹೇಳಬೇಕು. ಅವನ ಬಗ್ಗೆ ಪೂರ್ತಿ ವಿವರ ಕಲೆ ಹಾಕಿ ನನಗೆ ಗೊತ್ತಿರುವವನೇ ಒಬ್ಬ ದೇಶದ್ರೋಹಿ, ಎಲ್ಲೆಂದರಲ್ಲೇ ಗಲಭೆ ಸೃಷ್ಟಿಸುವ ವ್ಯಕ್ತಿ ಇದ್ದಾನೆಂದು ತನ್ನಲ್ಲೇ ಮಾತನಾಡಿಕೊಳ್ಳುತ್ತಿದ್ದವಳಿಗೆ ಎದುರಾಗಿದ್ದಳು ನತಾಲಿಯಾ. ಹೇ ಅದ್ವಿ, ಯಾಕೆ ಒಬ್ಬೊಬ್ಬಳೇ ಮಾತಾಡ್ಕೊಂಡು ಬರ್ತಿದ್ಯಾ? ಏನಾದರೂ ಮುಖ್ಯ ವಿಷಯವಿದೆಯಾ? ಅವಳ ಮುಖ ಕಳೆಗುಂದಿದ್ದು ಕಂಡು ಕೇಳಿದ್ಲು. ನತಾ ಡಿಯರ್, ನಿಂಗೊಂದು ವಿಷಯ ಗೊತ್ತಾ? ಇವತ್ತೇನಾಯಿತು ಅಂದರೆ ಎಂದಾಕೆ ಎಲ್ಲವನ್ನೂ ವಿವರಿಸಿ, ಅರ್ಧದಲ್ಲೇ ನಮ್ಮ ಲಾಯರ್ ಕರೆ ಮಾಡಿದ್ರು. ಅದಕ್ಕೆ ಲಹರಿ ಪಪ್ಪ ಮತ್ತು ಮಮ್ಮನ ಅಲ್ಲಿಯೇ ಬಿಟ್ಟು ಹೊರಟು ಬರ್ತಿದ್ದೆ. ಆಗ ಕಂಡ ಅವನು ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ? ಅಳುವ ಮುಖ ಮಾಡಿಕೊಂಡಿದ್ಲು. ಆಕೆಯನ್ನು ಒಂದೊಮ್ಮೆ ಅಮೈರ್ ಹೊರತಾಗಿ ಯಾರೂ ಬೈದವರಿಲ್ಲ. ತುಂಬು ಮುದ್ದು ಪ್ರೀತಿಯಲ್ಲಿ ಬೆಳೆದವಳು. ಎಲ್ಲರಿಗಿಂತ ಹೆಚ್ಚು ಪ್ರೀತಿ ನೀಡುತ್ತಿದ್ದದ್ದೇ ಅವಳಿಗೆ. ಆದರೂ ಒಮ್ಮೊಮ್ಮೆ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಹಠ ಮಾಡುವ ಹುಡುಗಿ. ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಅವನಿಗೆ ಸರಿಯಾಗಿ ಪಾಠ ನಾನು ಕಲಿಸ್ತೀನಿ. ನಾಳೆನೇ ಆತ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ ಎಂದು ಭರವಸೆ ಮಾತು ಹೇಳಿದ್ದಳು ನತಾಲಿಯಾ, ಹಿಂದು ಮುಂದು ನೋಡದೆ. ಕಣ್ಣಲ್ಲೇ ಏನು ಎಂದಿದ್ದ ಆರ್ನವ್. ಮನೆಯಲ್ಲಿ ಅವರು ಬಂದಾಗ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ ಆವರಿಸಿತ್ತು. ಇಶಿಕಾ ಮತ್ತು ಕನಕ ಮಗನನ್ನು ನಿಲ್ಲಿಸಿ ಏನೇನೋ ಕೇಳುತ್ತಿದ್ರು. ದೊಡ್ಡವರು ಸುಮ್ಮನೆ ಕುಳಿತಿದ್ರು. ಬಾಗಿಲಲ್ಲೇ ಕೇಳಿದ್ದವನಿಗೆ ಕಟ್ಟಿದ್ದ ಕೈನಲ್ಲೇ ಹಂಗೆ ಹೋಗು ಎಂದು ಸನ್ನೆ ಮಾಡಿದ್ದ ಅದ್ವೈತ್. ಆದರೆ ಏನೂ ಗೊತ್ತಿಲ್ಲದವನಂತೆ ಒಳಬಂದ ಆರ್ನವ್, ದ್ವೈತ್, ಯಾಕೆ ಹಿಂಗೆ ನಿಂತಿದೀಯಾ? ಚಿಕ್ಕಿ ಹೇಗಿದ್ದೀರಾ? ಆಶೀರ್ವಾದ ಮಾಡಿ ಚಿಕ್ಕಿ. ನಾನು ಅದೆಷ್ಟು ಸಾರಿ ಹೇಳಿದ್ದೀನಿ ಇವನಿಗೆ ಹೋಗಿ ನಿಮ್ಮನ್ನು ಮಾತಾಡಿಸ್ಕೊಂಡು ಬಾರೋ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾನೆ? ಚಿಕ್ಕಿ, ನೀವು ಕಳಿಸಿದ ಕಜ್ಜಾಯ ಏನು ಸಕ್ಕತ್ತಾಗಿತ್ತು ಗೊತ್ತಾ? ನಾನೊಬ್ಬನೇ ತಿನ್ನೋಣ ಅನ್ನುವಷ್ಟು. ಅದೇನು ಕೈ ರುಚಿ ಚಿಕ್ಕಿ ನಿಮ್ಮದು? ಮಾತಿನಲ್ಲೇ ಅವರಿಬ್ಬರ ಕಾಲಿಗೆರಗಿ ಅವರಿಬ್ಬರ ಮಧ್ಯೆ ಹೋಗಿ ಕುಳಿತವ ಇಶಿಕಾಳ ಮಡಿಲಲ್ಲಿ ತಲೆ ಇರಿಸಿದ್ದ. ಅಲ್ಲಿಗೆ ಇಷ್ಟೊತ್ತು ಇದ್ದ ಕೋಪವೆಲ್ಲ ಸರ್ರನೆ ಇಳಿದು ಹೋಗಿತ್ತು ಇಶಿಕಾಗೆ. ಹೌದೇನೋ? ಮತ್ತೆ ನಿಮ್ಮ ಚಿಕ್ಕಪ್ಪ ಹೇಳಿದ್ರು ಕಜ್ಜಾಯ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಗಂಡನೆಡೆ ನೋಡಿ ಹೇಳಿದ್ರು. ಅಯ್ಯೋ, ನಾನು ಜೀವನದಲ್ಲೂ ಅಂತ ಕಜ್ಜಾಯ ತಿಂದೇ ಇಲ್ಲ ಅಂತೀನಿ. ಅದೇನು ಟೇಸ್ಟು ಅಂತೀರಿ? ಅವರ ಮುಖ ನೋಡುತ್ತಲೇ ಹೇಳಿದವ ಅದ್ವೈತ್ಗೆ ಅಲ್ಲಿಂದ ಜಾಗ ಖಾಲಿ ಮಾಡಲು ತಿಳಿಸಿದ್ದ. ಕನಕರವರಿಗೆ ನಗು ಬಂದರೂ ಸುಮ್ಮನಿದ್ದರು. ಎಂತಹ ಕ್ಲಿಷ್ಟ ಸಂದರ್ಭ ಬಂದರೂ ಎಲ್ಲರನ್ನೂ ಕ್ಷಣ ಮಾತ್ರದಲ್ಲೇ ತಣ್ಣಗಾಗುವಂತೆ ಮಾಡುವ ಚತುರ, ಜಾಣ್ಮೆಯ ಹುಡುಗನೆಂದು. ಆದರೆ ಎಲ್ಲರನ್ನೂ ಕರಗಿಸಿದಷ್ಟು ಸುಲಭವಲ್ಲ ಅವನ ಹೆತ್ತವಳನ್ನು ಶಾಂತಗೊಳಿಸುವುದು. ಅದೊಂದು ವರವನ್ನು ದೇವರು ಆತನಿಂದ ಕಿತ್ತುಕೊಂಡಿದ್ದ. ಕಡಲು ನೇರವಾಗಿ ತೇಜ ಮನೆಗೋಗಿದ್ದಳು. ಹಾಗಾಗಿ ಇಲ್ಲಿ ಆರಾಮಾಗಿ ಇವರೆಲ್ಲ ಮಾತನಾಡಬಹುದಿತ್ತು. ಮುಂದುವರಿಯುವುದು. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಮೂಲಕ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.